Blue Ruby, specialist in 1 and 2 gram gold plated jewelry, American diamond, antique art jewelry। अब आपके शहर में राम मंदिर रोड बीजापुर। 1 ग्राम गोल्ड शॉप है हमारी। यहाँ पे हर चीज़ मिलेगी आपको, लॉन्ग नेकलेसेस पकड़ के शॉर्ट्स सभी हेड टू टो आपको सभी लेडीज आइटम मिलेंगी, जेंट्स आइटम भी मिलेगा, एडी एंटी और ऑक्सीडाइज सभी चीजें मिलेंगी। क्वालिटी एकदम A1 है, एज इट इज गोल्ड के जैसा दिखता है। आप हमारे शॉप पे एक बार विजिट करिए, देखिए, आपको सेटिस्फेक्शन मिलेगा। थैंक यू। दशहरा के चलते देवी यात्रा उत्सव, एमएलए देवानंद चौहान का बयान। बीजापुर जिला नागटान जेडीएस एमएलए देवानंद चौहान ने आज एक प्रेस मीट के जरिए जानकारी दी कि इंडी तालुका तांबा गांव में आने वाले 26 सितंबर को पिछले 51 साल से चले आ रहे दशहरा के मौके पर देवी का उत्सव में कई सांस्कृतिक कार्यक्रमों का आयोजन किया जाएगा। इसमें मुख्य अतिथि डीसी विजय महांतेश दानव मनोवर, सीईओ सहित सभी उन्नत दर्जे के अधिकारी रहेंगे भागी। 26 सितंबर से 5 अक्टूबर तक कई कार्यक्रमों का आयोजन किया जाएगा। इस देवी यात्रा में कहा एमएलए देवानंद चौहान ने। ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಗೌರವಪೂರ್ವಕವಾಗಿ ವಂದಿಸಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತಾಂಬಾ ಗ್ರಾಮದಲ್ಲಿ 51ನೇ ವರ್ಷದ ನವರಾತ್ರಿ ಉತ್ಸವ ಆಚರಣೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸಂಸ್ಥೆಯವರು ನಿರ್ಣಯ ಕೂಡ ಮಾಡಿಕೊಂಡಿದ್ದೀವಿ। ಈ ನವರಾತ್ರಿ ಉತ್ಸವದ ಅಂಗವಾಗಿ ಇದು ಯಾಕೆ ಆಚರಣೆ ಆಗ್ತಾ ಇದೆಯಪ್ಪ ಅಂದರೆ, ಇವತ್ತು ದಕ್ಷಿಣ ಕರ್ನಾಟಕಕ್ಕೆ ಇವತ್ತು ಮೈಸೂರು ದಸರಾ ಪ್ರಸಿದ್ಧವಾಗಿದ್ದರೆ, ಈ ಉತ್ತರ ಕರ್ನಾಟಕದಲ್ಲಿ ತಾಂಬಾದಲ್ಲಿ ಈ ತಾಂಬಾ ದಸರೆ ಅಂತೇಳಿ ಒಂದು 2ನೇ ದಸರೆಯಾಗಿ ಇವತ್ತು ಹೊರಹೊಮ್ಮುತ್ತಾ ಇದೆ। ಇದಕ್ಕೆಲ್ಲ ಕಾರಣಕರ್ತರು ಯಾರಂದರೆ ಎಲ್ಲ ಮಾಧ್ಯಮಿಕರು ತಮ್ಮೆಲ್ಲರ ಪ್ರಚಾರ ಇವತ್ತು ಪಡೆದುಕೊಂಡಿದ್ದರಿಂದ ಒಂದು ಈ ಮಟ್ಟದಲ್ಲಿ ಅದನ್ನು ಪ್ರಚಾರ ಪಡ್ಕೊಳ್ಳುವಂಥದ್ದು ಕೂಡ ಆಯಿತು। ಇದಕ್ಕೆ ನನ್ನ ವೈಯಕ್ತಿಕವಾಗಿ ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ಮಾಧ್ಯಮ ಮಿತ್ರರಿಗೆ ನಾನು ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೀನಿ ಸರ್। ಆನಂತರ ಇದು 26ರಿಂದ 4ನೇ ತಾರೀಕುವರೆಗೆ ಸತತವಾಗಿ 10 ದಿವಸಗಳ ಕಾರ್ಯಕ್ರಮ ಇದನ್ನು ಹಮ್ಮಿಕೊಂಡಿದ್ದೀವಿ ಸರ್। ಇದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ದಾವೆ, ಜಾನಪದ ಕಾರ್ಯಕ್ರಮಗಳು ಇದ್ದಾವೆ, ಆನಂತರ ಆಟ ಪಾಠಗಳು ಇದ್ದಾವೆ, ಗ್ರಾಮೀಣ ಕ್ರೀಡೆಗಳು ಇದ್ದಾವೆ। ಹೀಗಾಗಿ ಎಲ್ಲ ಒಳಗೊಂಡಿರ್ತಕ್ಕಂಥ ಈ ಒಂದು ನವರಾತ್ರಿ ಉತ್ಸವ, ಇದಕ್ಕೆ ಹಿಂದಿನ ಒಂದು ಇತಿಹಾಸ ಕೂಡ ಇದೆ ಸರ್। ಇದು ತಲೆತಲಾಂತರ ನಡೆದುಕೊಂಡು ಬಂದಿರತಕ್ಕಂಥ ಈ ಒಂದು ನವರಾತ್ರಿ ಉತ್ಸವ ಈಗ ವೈಭವೀಕರಣವಾಗಿ ಇವತ್ತು ಇದನ್ನು ಹುಟ್ಟುಹಾಕಿದವರು ಮಾನ್ಯ ದಿವಂಗತ ನಮ್ಮ ತಂದೆಯವರಾಗಿರ್ತಕ್ಕಂಥ ಫುಲ್ಸಿಂಗ್ ನಾರಾಯಣ ಚೌಹಾಣ್ ಅವರು ಅವರು ಹಾಕ್ಕೊಂಡಿರ್ತಕ್ಕಂಥ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಕಂಟಿನ್ಯೂ ನಾವು ಕೂಡ ಅವರ ಒಂದು ಆದರ್ಶ ಪಾಲನೆ ವಹಿಸ್ಕೊಂಡು ಪಾಲಿಸ್ಕೊಂಡು ಈ ಮಟ್ಟದಲ್ಲಿ ಆ ಜಾತ್ರೆಯನ್ನು ಬೆಳೆಸ್ಕೊಂಡು ಬಂದಿದ್ದೇವೆ ಸರ್। ಇದಕ್ಕೆ ಎಲ್ಲರ ಸಹಕಾರ ಕೂಡ ಇದೆ। ಅದೇ ರೀತಿಯಾಗಿ ಇವತ್ತು ಮಾಧ್ಯಮ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ತಾವು ಕೂಡ 26ನೇ ತಾರೀಕಿಗೆ ಬಂದು ಆ ದೇವಿ ನವರಾತ್ರಿ ಉತ್ಸವದಲ್ಲಿ ಭಾಗಿಯಾಗಿ ಇದನ್ನು ರಾಜ್ಯಾದ್ಯಂತ ಬೆಳಕು ಚೆಲ್ಲಲು ಅಣಿಯಾಗ್ರಿ ಅಂತೇಳಿ ನನ್ನ ವೈಯಕ್ತಿಕವಾಗಿ ಹಾಗೂ ಕಮಿಟಿ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ ಮನವಿ ಕೂಡ ನಾನು ಮಾಡ್ಕೊತೀನಿ ಸರ್। ಈಗ ಸರಿ ಕಬಡ್ಡಿಗಳು ಇದಾವೆ ಸರ್, ಜಾನಪದ ಕಬಡ್ಡಿಗಳು ಇದಾವೆ ರೀ, ಪುರುಷರು ಮತ್ತು ಮಹಿಳೆಯರು, ಅದು 5 ದಿವಸ ಸತತವಾಗಿ ನಡೆದುಕೊಂಡು ಬಂದಿರ್ತದೆ ರೀ। ಆನಂತರ ಈಗ ಗ್ರಾಮೀಣ ಪ್ರದೇಶದಲ್ಲಿ ಜಾನಪದ ಕಲೆಗಳು ನಶಿಸಿ ಹೋಗ್ತಾ ಇದೆ ಸರ್। ಆ ಜಾನಪದ ಕಲೆಗಳನ್ನು ಗ್ರಾಮೀಣ ಭಾಗದ ಮನದಲ್ಲಿ ಉಳಿಸಿಕೊಳ್ಳುವಂಥದ್ದು ಕಾರ್ಯ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ರೀ। ಆನಂತರ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಇವತ್ತು ಎಷ್ಟೋ ಮೊಬೈಲು ಡಿಜಿಟಲ್ ಬಂದಿದ್ದ ನಂತರ ಅವು ಕೂಡ ಸ್ವಲ್ಪ ಜನತೆ ಯುವ ಪೀಳಿಗೆ ನೆನಪು ಹಾರ್ತಾ ಇದೆ, ಅದನ್ನು ಕೂಡ ಒಂದು ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥದ್ದು ಕೆಲಸ ಕೂಡ ಮಾಡ್ತಾಯಿದ್ದೀವಿ ಸರ್। ಮತ್ತು ಈ ಕಾರ್ಯಕ್ರಮಕ್ಕೆ ಮತ್ತು ವೈದ್ಯಕೀಯ ಸೇವೆ ಕೂಡ ಮಾಡ್ತಾಯಿದ್ದೀವಿ ಸರ್। ಈಗ ಸರಿ ವಿಶೇಷವಾಗಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯದ, ಯಾಕಂದ್ರೆ ಕೋವಿಡ್ ಬಂದು ಹೋಗಿದ್ದ ನಂತರ ಆರೋಗ್ಯದ ಮೇಲೆ ಬೇರೆ ಬೇರೆ ರೀತಿ ಪರಿಣಾಮಗಳು ಕೂಡ ನಾವು ಕಾಣ್ತಾಯಿದ್ದೀವಿ ರೀ। ಅದಕ್ಕೆಲ್ಲ ನಾವು ವೈದ್ಯಕೀಯ ಸೇವೆ ಕೂಡ ನಾವು ಉಚಿತವಾಗಿ ಮಾಡ್ತಾಯಿದ್ದೀವಿ ಸರ್ ಅದನ್ನು। ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಬರ್ತಾರೆ ರೀ,
ಆನಂತರ ವರಿಷ್ಠ ಅಧಿಕಾರಿಗಳು ಕೂಡ ಬರ್ತಾರೆ ರೀ. ಆನಂತರ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ ಸರ್.